ಒಂದ್ ಸೆಕೆಂಡ್ ಇರ್ರಿ ಒಂದ್ ಸೆಕೆಂಡ್ ಇಲ್ಲ ಬಾಳ ಇಂಪಾರ್ಟೆಂಟ್ ಐತಿ ಬರೀ ಒಂದ್ ಕಾರ್ಯಕ್ರಮ ಅಂದ್ರೆ ಮನರಂಜನೆ ಅಲ್ಲ ಒಂದು ಇಂಪಾರ್ಟೆಂಟ್ ಐತಿ ವಿಜಯ್ ಪ್ರಿಯಾ ನಿಲೋಗಲ್ ಅವ್ರು ಬರೀ ಗೋಪಾಲ್ ಇಂಚಿಗಿರಿ ಅವ್ರು ಬರೀ ಒಂದ್ ಎಲ್ರು ಒಂದು ಸೆಕೆಂಡ್ ಅಷ್ಟೇ ನಿಮ್ಗೆ ಒಂದ್ ಮಾತು ಹೇಳಿಬಿಡ್ತೀನಿ ಒಂದ್ ಸೆಕೆಂಡ್ ನಮ್ಮ ಮಂಜುನಾಥ್ ಸರ್ ಬರ್ರಿ ದಯವಿಟ್ಟು ಅವ್ರು ಕರ್ಕೊಂಡ್ಬರ್ರಿ ಚೆಕ್ 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 ಈಗ ನೀವೆಲ್ಲ ನೋಡಕತ್ತೀರಿ ಎಷ್ಟೋ ಜನ ನಾವು ಕಣ್ಣಿದ್ದು ಕುರುಡರಾಗಿರ್ತೇವಿ ಕಿವಿ ಇದ್ದು ಕಿವುಡರಾಗಿರ್ತೀವಿ ಮೈಕೈ ಗಟ್ಟಿಯಾಗಿದ್ರು ಕೂಡ ನಾವು ಯಾವುದೇ ಕೆಲಸ ಮಾಡಾರ ಸೋಂಬೇರಿಗಳಾಗಿರ್ತೀವಿ ಆದ್ರ ಇವತ್ ನಾವು ಕಲಾವಿದರಾಗಿ ಹುಟ್ಟಿದ್ದು ಎಷ್ಟು ಸಾರ್ಥಕ ಅಂತಂದ್ರ ಇವ್ರ ಹೆಸರು ಮಂಜುನಾಥ್ ಅಂತ ಇವ್ರು ನೋಡಿದ್ರೆ ನಾನು ಹೇಳುವುದು ಬೇಡ ಅವ್ರಿಗೆ 2 ಕಾಲುಗಳು ಇಲ್ಲ ಅಂದ್ರೂ ಕೂಡ ಸುಮಾರು 4,500 ಕಿಲೋಮೀಟರ್ ಅಂದ್ರೆ ತುಮಕೂರುದಿಂದ ಆಗಮಿಸಿದ್ದಾರೆ ಆಕ್ಚುಲಿ ಜೋರಾದ ಚಪ್ಪಾಳೆಗಳು ಬರಲಿ ಅವ್ರಿಗೆ ಮೊದಲಿಗೆ ಇವರು ನಮ್ಮ ಕಲಾಸಿಂಚನ ತಂಡದ ಹೆಮ್ಮೆಯ ಅಭಿಮಾನಿಗಳಂತ ಹೇಳ್ಕೊಳಕ್ ನನಗ್ ಖುಷಿ ಆಗುತ್ತೆ ಯಾಕಂದ್ರ ಒಂದು 15 ದಿವಸದ ಹಿಂದ ಇವರು ಗುಳೇದ್ ಗುಟ್ಟಕ್ಕೆ ಹೋಗಿದ್ರು ಪ್ರಿಯಾ ಅವರ ಒಂದು ದೊಡ್ಡ ಅಭಿಮಾನಿಯಾಗಿ ಆದ್ರೆ ಅವತ್ತ ಪ್ರಿಯಾ ಅವ್ರು ಸಿಗ್ಲಿಲ್ಲ ಅವತ್ತ ನನಗ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿದ್ರಿ ನೀವು ಸರ್ ನಾನು ನಿಮ್ಮ ಕಲಾಸಿಂಚನದ ಅಭಿಮಾನಿ ಜೊತೆಗೆ ಮ್ಯೂಸಿಕ್ ಮೈಲಾರಿ ಅವರಂದ್ರೆ ನನಗ ಪ್ರಾಣ ಅಂತಕ್ಕಂತ ಒಂದು ಮಾತನ್ನು ಹೇಳಿದ್ರು ಸರ್ ಖುಷಿ ಆಯ್ತು ದೊಡ್ಡ ಒಂದು ಅಭಿಮಾನಿ ಜೋರಾದ ಚಪ್ಪಾಳೆಗಳು ಬರಲಿ ಹಾಗಾಗಿ ಇವತ್ತು ನಾನು ಅವ್ರಿಗೆ ಹೇಳಿದ್ದೆ ನಾನು ಬಿದಿರಕುಂದಿ ಗ್ರಾಮಕ್ಕೆ ನಿಮ್ಮ 2 ಪ್ರೀತಿಯನ್ನ ಪ್ರೀತಿಸಕ್ಕಂತ 2 ಜೀವಗಳು ಕಲಾಭಿಮಾನಿಗಳು ಪ್ರೀತಿಸಕ್ಕಂತ 2 ಜೀವಗಳು ಈಗ ವೇದಿಕೆ ಮೇಲೆ ಅದರ ಒಂದು ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಅವರು ಹಾಗೆ ಬ್ಯೂಟಿ ಕ್ವೀನ್ ಪ್ರಿಯಾ ನಿಲೋಗಲ್ ಅವರು ಕೂಡ ಬಂದಾರ ಹಾಗಾಗಿ ಅವ್ರು ನೀವು ಭೇಟಿ ಆಗಬಹುದು ಅಂತ ಹೇಳಿದಾಗ ನಿನ್ನೆನೆ ಅಡ್ವಾನ್ಸ್ ಒಂದು ದಿವಸ ಇಲ್ಲಿಗೆ ಬಂದಾರ ಒಂದು ಸಲ ಜೋರಾದ ಚಪ್ಪಾಳೆಗಳು ಬರಲಿ ಅವ್ರಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ BC ಪಾಟೀಲ್ ಸರ್ ಗೆಳೆಯರ ಬಳಗಕ್ಕೆ ನಾನು ಕೋಟಿ ಕೋಟಿ ಧನ್ಯವಾದಗಳು ಈಗ ನಿಮಗ ಅಭಿಮಾನಕ್ಕೆ ಇಷ್ಟು ಅಭಿಮಾನ ನಮ್ಮ ಕಲಾವಿದರ ಮೇಲೆ ಇಟ್ಟಿದ್ದಕ್ಕ ಗೌಡ್ರು ನಿಮಗ ಪ್ರೀತಿಯ ಒಂದು ಸತ್ಕಾರ ಮಾಡ್ತಾರೆ ದಯವಿಟ್ಟು ಅದನ್ನ ಸತ್ಕಾರವನ್ನ ಸ್ವೀಕಾರ ಮಾಡ್ಬೇಕಂತ ನಾ ಅವರಲ್ಲಿ ವಿನಂತಿ ಕೂಡ ಮಾಡ್ತೀನಿ ನಾನು ಆ ಪ್ರಿಯಾ ನಿಲೋಗಲ್ ಅವರು ಹಾಗೆ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿಯವರು ಆ ಒಂದು ಪ್ರೀತಿಯಿಂದ ಅವರಿಗೆ ಸತ್ಕಾರ ಮಾಡಿ ಗೌರವಿಸ್ಬೇಕು ತಮ್ಮ ಅಭಿಮಾನಿಯವರು ನೋಡಿ ಎಷ್ಟು ಚಂದ ಆಯ್ತು ಕಲಾವಿದನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಅಂತ ಅನ್ಕೋತೀವಿ ನಾವು ಇಷ್ಟು ಪ್ರೀತಿಯಿಂದ ಬಂದರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಧನ್ಯವಾದಗಳನ್ನ ಅರ್ಪಣೆ ಮಾಡ್ತೀನಿ ಈ ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಗಳಂತ ಈ ಸಂದರ್ಭದೊಳಗ ಹೇಳ್ತಾ ನಮ್ಮ ಮ್ಯೂಸಿಕ್ ಮೈಲಾರಿ ಅವರು ಈಗ ಪ್ರೀತಿಯಿಂದ ಅವರ ಅಭಿಮಾನಿಗೆ ಹೃದಯಪೂರ್ವಕವಾಗಿ ಒಂದು ಅವರ ಕೈಯಲ್ಲಿರುವಂತಹ ಒಂದು ಬೆಳ್ಳಿಯ ಒಂದು ಚೈನ್ ಅನ್ನ ಹಾಕಿ ಗೌರವಿಸ್ತಾ ಇದ್ದಾರೆ ಜೋರಾದ ಚಪ್ಪಾಳೆಗಳು ಬರಲಿ ಈ ಅಭಿಮಾನ ಹೀಗೆ ಇರ್ಲಿ ಸರ್ ಆ ಭಗವಂತ ನಿಮಗೆ ಇನ್ನಷ್ಟು ಆಯುಷ್ಯ ಆರೋಗ್ಯ ಕೊಟ್ಟು ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡ್ಲಿ ಹೀಗೆ ನೀವು ಬೆಳಿಲಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಧನ್ಯವಾದಗಳು ಓಕೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಗಳು ಬರಲಿ ಸರ್ ಥ್ಯಾಂಕ್ ಯು ಹಲೋ ನಿನ್ನೆ ನಾವು ಬಂದಾಗ ಈ ಸರ್ ಕೇಳೋದಕ್ಕೆ ಉಳ್ಕೊಳಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಂತೆ ತುಂಬ ದೂರದ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಅಣ್ಣ ಇಲ್ಲಿವರೆಗೂ ಬಂದು ನಿಮ್ಮ ಆಶೆಯನ್ನು ಈಡೇರಿಸ್ಕೊಂಡಿರಿ ನಿಮ್ಮ ಸರ್ ಮನೆಗೆ ಹೋಗಿ ಬರ್ತೇನೆ ರೀ ಸರ್ ಯಾಕಂದ್ರೆ ನಾ ನಮ್ಮ ವೈಫ್ ಊರಿಗೆ ಹೋಗ್ಬೇಕಂದ್ರೆ ಅಣ್ಣಾರೂರ್ ಮೇಲೇನೂ ಹೋಗ್ತೀನಿ ಸರ್ ನಾ ಮಂಡ್ಯ ಹೋಗ್ಬೇಕಂದ್ರೆ ಅಣ್ಣಾರೂರ್ ದಾಟೆ ಹೋಗ್ತೀನಿ ಈ ಸರ ಖಂಡಿತವಾಗಿ ನನ್ನ ಫ್ಯಾಮಿಲಿ ಸಮೇತ ನಿಮ್ಮ ಮನೆಗೆ ಬಂದು ನಿಮ್ಮ ಮನ್ಯಾಗ ಊಟ ಮಾಡ್ಕೊಂಡು ಹೋಗ್ತೀನಿ ನಾನು ಪಕ್ಕ ಸುಳ್ಳಿ ಹಾ ಅಣ್ಣ ಇಲ್ಲಿವರೆಗೂ ಬಂದಿದ್ದಾರೆ ನಾವು ಕೈ ಕಾಲೆಲ್ಲ ಚಂದ ಇದ್ದವ್ರನ್ನ 100-200 ಕಿಲೋಮೀಟರ್ ಅಡ್ಡಾಡಕ ಭಾಳ ತ್ರಾಸ ಪಡ್ಕೋತೀವಿ ನಾವು ಕೈ ನೋವು ನಮ್ಗೂ ಕಾಲು ನೋವು ಅಂತ ಬರ್ತಾವಂತೇವೆ ಪಾಪ ಅವ್ರ ಹ್ಯಾಂಡಿಕ್ಯಾಪ್ಟ್ ಇದ್ರು ಅಷ್ಟು ದೂರಿಂದ ನಮಗೋಸ್ಕರ ಇಲ್ಲಿವರೆಗೂ ಬಂದಾರಂದ್ರೆ ಭಾಳ ಹೆಮ್ಮೆ ಆಗ್ತೈತ್ರಿ ಏನ್ ಹೇಳ್ಬೇಕಂತ ಗೊತ್ತಾಗತ್ತಿಲ್ಲ ಏನಿಲ್ಲ ನೀನು ಮದುವೆಗಿಂದ ಕುಟುಂಬ ಸಮೇತ ಹೋಗಿ ಬಂದ್ಬಿಡು ಅವ್ರ ಮನೆಗೆ ನಿನ್ ಮಾತಂತೆ ಆಗ್ಲಿ ಅಣ್ಣ ಹಂಗೆ ಮಾಡ್ತೇನೆ ಪಾಪ ಅವ್ರು ಥ್ಯಾಂಕ್ ಯು ಅಣ್ಣ ಲವ್ ಯು ನಿಮ್ಮ ಪ್ರೀತಿಗೆ ಯಾವತ್ತು ಚಿರಋಣಿ ಸಿರಾಕ್ ಬಂದಾಗ ಈ ಸರಿ ನಿಮಗೆ ಫೋನ್ ಮಾಡ್ತೀನಿ ನಿಮ್ಮ ನಂಬರ್ ಅದ ನನ್ನ ಕಡೆ ನಮ್ಮ ಊರಿಗೂ ಬಂದಾರ ಸರ್ ಇವಳು ಈಗ ಗೊತ್ತಾದ್ರಿ ನಮ್ಮ ಕುಡುಗುಂಟಿಗೆ ಬಂದು ನಮ್ಮ ತಮ್ಮಂಗ ಮೀಟ್ ಆಗಿ ಅವತ್ತು ಫೋನ್ ಮಾಡಿದೆ ನಾ ಇವೆಂಟ್ನಾಗಿದ್ದು ಸರ್ ಅದ ನಂಬರ್ ಅದಣ್ಣ ಈ ಸರಿ ನಿಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮ್ಮ ಮನೆಗೆ ಬಂದು ಹೋಗ್ತೀನಿ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ಜನ ನಮಗೆ ಇವತ್ತು ಇಷ್ಟು ಪ್ರೀತಿ ವಿಶ್ವಾಸ ಎಷ್ಟು ಕೊಟ್ರ ಅನ್ನೋದಕ್ಕ ಉದಾಹರಣೆ ಇಷ್ಟ ಸಾಕು ಸರ್ ತುಮಕೂರು ಹತ್ರ ಇರುವಂತ ಸಿರಾ ತಾಲೂಕಿಂದ ಇವತ್ತು ಇಲ್ಲಿವರೆಗೂ ನಮ್ಮ ಮುದ್ದೇಬೇಳೆ ತಾಲೂಕಿಗೆ ಬಂದಾರ ನಿಮ್ಮ ಪ್ರೀತಿಗೆ ನಾ ಯಾವತ್ತು ಚಿರಋಣಿನ ಥ್ಯಾಂಕ್ ಯು ಸೋ ಮಚ್ ಓಕೆ ಸರ್ ಥ್ಯಾಂಕ್ ಯು ಧನ್ಯವಾದಗಳನ್ನ ಅರ್ಪಣೆ ಮಾಡ್ತೀರಾ ಓಕೆ ಸ್ವಲ್ಪ ಎಲ್ಲರೂ ಸೈಡ್ ಆಗಿಬಿಡ್ರಿ ಹಾ
ಅವ್ರನ್ನ ದಯವಿಟ್ಟು ಒಂದ್ ಕಡೆ ಕೂಡಿಸ್ಬಿಡಿ ಇಲ್ಲಿ. ದಯವಿಟ್ಟು ಮೈಲಾರಿ, ನಿಂಗು, ಪ್ರಿಯಾ, ಆಮೇಲೆ ನಮ್ಮ ಪ್ರೇಮ, ಆಮೇಲೆ ನಮ್ಮ ಪರಸು, ಗೋಪಾಲ್ ಇಂಚಗಿರಿ ಅವರು, ನಮ್ಮ ಕಲಾವಿದರು ಬರಲಿ ದಯವಿಟ್ಟು. ಒಂದ್ ಸೆಕೆಂಡ್ ಬರ್ಲಿ ಇಲ್ಲಿ. ಒಂದ್ ಚೇರ್ ತಗೊಂಡ್ಬರ್ರಿ, ಒಂದ್ ಚೇರ್ ತಗೊಂಡು ಬರ್ರಿ. ಮಹೇಶ್ ಬಾ. ನಮ್ಮ ಗೌಡ್ರು ಬರ್ಬೇಕು ದಯವಿಟ್ಟು ಪ್ರೀತಿಯಿಂದ ಇಲ್ಲಿ. ಒಂದು ಕಲಾ ಬಳಗದ ಎಲ್ಲರೂ ಸೇರ್ಕೊಂಡು ಒಂದು ಇವತ್ತು ಆಕ್ಚುಲಿ ವಿಶೇಷವಾದಂತ ದಿನ ಆಗಿರೋದ್ರಿಂದ ವಿಡಿಯೋ ಕ್ಲಿಪ್ ಮಾಡ್ಕೊಡ್ರು ಒಂದು ಕೊಡ್ರು. ಬಾ ಬಾ ಗೋಪಾಲ್, ಬರ್ರಿ ಸೋಮಸ್ ಬರ್ರಿ. ಈಗ ಪ್ರೀತಿಯಿಂದ ಅವ್ರನ್ನ ಆಕ್ಚುಲಿ ಯಾವಾಗ್ಲೂ ಕೂಡ ಇವ್ರನ್ನ ಎಲ್ಲಾ ಜನತೆ ನೆನೆಸ್ತೀನಿ. ವಿಶೇಷವಾಗಿ ನಮ್ಮ ಭೀಮನಗೌಡ್ರನ್ನ ಯಾಕೆ ಇಷ್ಟು ನೆನೆಸ್ತೀವಿ ಅಂತಂದ್ರ ಎಲ್ಲಾ ಆರ್ಕೆಸ್ಟ್ರಾಗಳು ಒಂದೊಂದು ಸಾಧನೆ ಮಾಡ್ಬೇಕಂತ ಒಂದು ಕನಸನ್ನು ಹೊತ್ಕೊಂಡು ಕೂತಿರ್ತಾರ. ಆ ನಿಟ್ಟಿನೊಳಗೆ ನಮ್ಮ ಕಲಾಸಿಂಚನ ತಂಡ ನಿಮ್ಮ ಬಿದಿರುಕುಂದಿಗೆ ಬರ್ಬೇಕಾದ್ರ ಆಕ್ಚುಲಿ ಹಲವಾರು ಜನರಲ್ಲಿ ಕೂಡ ನಮ್ಮ ಭೀಮನಗೌಡರು ಕೂಡ ಒಬ್ರು. ಯಾಕಂದ್ರ ಸೋಮು ಸರ್ ಆಗಿರ್ಬೋದು, ಇವ್ರಾಗಿರ್ಬೋದು, ಅವರೆಲ್ಲ ಗೆಳೆಯರ ಬಳಗದಾಗಿರ್ಬೋದು ಸೇರ್ಕೊಂಡು ಇವತ್ತು 37 ಬಾರಿ ಇವ್ರಿಗೆ ಬರ್ಸ್ಲಿಕ್ಕೆ ಕಾರಣೀಕರ್ತರು. ಇವರೆಲ್ಲರ ಜೊತೆಯಾಗಿ ನಿಮ್ಮಗಳ ಪಾದಾರವಿಂದಗಳಲ್ಲಿ ಹಣೆ ಮಾಡೋದು ಧನ್ಯತಾ ಕುಸುಮಗಳನ್ನ ಅರ್ಪಣೆ ಮಾಡ್ತಾ ಇದ್ದೇನೆ. ಈಗ ಭೀಮನಗೌಡ ಸರ್ ಅವರಿಗೆ ಒಂದು ಪ್ರೀತಿಯ, ಯಾಕಂದ್ರೆ ಇವತ್ತು ವಾರ ರಾಯರ ವಾರ, ಹಾಗಾಗಿ ನಾವೆಲ್ಲರೂ ಕೂಡಿಕೊಂಡು ಆ ಭಗವಂತ ಅವರ ಕುಟುಂಬಕ್ಕೆ ಆಯುಷ್ಯ, ಆರೋಗ್ಯ, ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡ್ಲಿ ಅಂತ ಆ ರಾಯರಲ್ಲಿ ಕೂಡ ನಾನು ಬಹಳ ಭಕ್ತಿಪೂರ್ವಕವಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಭಕ್ತಿಪೂರ್ವಕವಾಗಿ ಪಾದಾರವಿಂದಗಳಲ್ಲಿ ಹಣೆ ಮಾಡೋದು. ಈಗ ರಾಯರ ಫೋಟೋವನ್ನು ನೀಡಿ ಎಲ್ಲಾ ಕಲಾ ಬಳಗದವರು ಸೇರ್ಕೊಂಡು, ನಮ್ಮೆಲ್ಲಾ ಕಲಾಸಿಂಚನದ ಬಳಗ ಸೇರ್ಕೊಂಡು ಅವರಿಗೆ ಪ್ರೀತಿಯಿಂದ ಸತ್ಕಾರ ಮಾಡ್ತಾ ಇದ್ದೇವೆ. ಪ್ರೀತಿಯಿಂದ ಜೋರಾದ ಚಪ್ಪಾಳೆಗಳೊಂದಿಗೆ ಈಗ ಹೂವಿನ ಸುರಿಮಳೆಯನ್ನ ಅವರಿಗೆ ಸುರಿಸ್ತಾ ಇದ್ದೇವೆ. ಎಲ್ಲಾ ಕಲಾ ಬಳಗದವರು ಸೇರ್ಕೊಂಡು. ಸರ್, ಭಗವಂತ ಇನ್ನಷ್ಟು ಕಲಾ ಬಳಗ ನಮ್ಮೆಲ್ಲಾ ಕಲಾವಿದರಿಗೆ ಬೆನ್ನೆಲುಬದ ಹತ್ತಿರಗೆ ನೀವಾಗಿರ್ಬೋದು, ಸೋಮು ಸರ್ ಆಗಿರ್ಬೋದು, ಎಲ್ಲರೂ ಸರ್ ಹೆಸರು ತಗೊಳ್ಳಲ್ಲ ಅಂತ ತಪ್ಪು ತಿಳ್ಕೊಬೇಡ್ರಿ ಯಾರು. ಯಾಕಂದ್ರೆ ಇಡೀ ಊರು ಜನತೆ ನಮ್ಮನ್ನ ಮಕ್ಕಳ ತರ ನೋಡಿದಿರಿ, ಮಕ್ಕಳ ತರ ನಮ್ಮನ್ನ ಸಾಕಿದಿರಿ. ಸೊ ನಿಮ್ಗೆ ಯಾವಾಗ್ಲೂ ಕೂಡ ಚಿರಋಣಿ. ಯಾವತ್ತಿಗೂ ನಾವು ಇಲ್ಲಿ ಬಂದೀವಿ ಅಂದ್ರ ಗೌಡ್ರ ಮೇಲೆ ಪ್ರೀತಿಗೆ ಬಂದಿ ನಾವು. ಅದನ್ನು ಹೇಳ್ತೇನೆ ನಾನು. ಇವತ್ತು ಮೈಲಾರಿಗೆ ಅದನ್ನ ನಾನು ಫೋನ್ ಹಚ್ಚಿದಾಗ ಹೇಳಿದೆ, ಇವತ್ತು ನಾನು ನಿನ್ಗೆ ಪೇಮೆಂಟ್ ಕೊಡಲ್ಲ ಮೈಲಾರಿ ಅಂತ ಹೇಳಿದೆ. ಗೌಡ್ರ ನಾವು ಒಂದೇ ಮಾತು ಹೇಳ್ದ, ನನಗೆ ₹1 ಬ್ಯಾಡ್ರಿ, ಯಾಕಂದ್ರೆ ಬಿದಿರುಕುಂದಿ ಋಣ ನನ್ನ ಮ್ಯಾಗ ಬಹಳ ಐತಿ. ಹಾಗಾಗಿ ಮೈಲಾರಿ ಆಗಿರ್ಬೋದು, ಪ್ರಿಯ ಆಗಿರ್ಬೋದು, ಯಾರು ಕೂಡ ₹1 ತಗೊಳ್ಳಾರ್ದೆ ಇವತ್ತು ಪ್ರೀತಿಗೋಸ್ಕರವಾಗಿ ಬಂದಿದ್ದೇವೆ. ಒಂದ್ಸಲ ಜೋರಾದ ಚಪ್ಪಾಳೆಗಳೊಂದಿಗೆ ಅಭಿಮಾನಿಗಳ ಮೂಲಕ ನಮ್ಮೆಲ್ಲಾ ಕಲಾ ಬಳಗಕ್ಕೂ ನಾನು ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ ಭಗವಂತ ನಿಮಗೆ ಆಯುಷ್ಯ ಕೊಟ್ಟು ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಇದು ರಿಯಲಿ ಮೊದಲ ಮುದ್ದೆಬಾಳ ಬೆಂಗಳೂರು ಬೇಕರಾಗ ಮಾಡೋ ಪ್ಲಾನ್ ಇತ್ತು. ನಮ್ಮ ಗೋಪಾಲ್ ಸರ್ ಹೇಳಿದ್ರು, ನಮ್ಮ ಮೈಲಾರಿ ಅವರು ನಮ್ಮ ಗೋಪಾಲ್ ಸರ್ ಫೋನ್ ಮಾಡಿ, ನೀವು ಯಾವುದೇ ₹1 ಕೊಟ್ಟು ಕೊಡಬೇಡ್ರಿ, ನಿಮ್ಮ ಊರಿಗೆ ಬಂದು ಫಂಕ್ಷನ್ ಮಾಡೋತ ಅಂತ ಹೇಳಾರ. ಅವ್ರಿಗೆ ಜೋರಾದ ಚಪ್ಪಾಳೆ ಬರಲಿ ಬಿದಿರುಕುಂದಿ ವತಿಯಿಂದ. ಪೂಜೆನೂ ಡ್ಯಾನ್ಸ್ ಮಾಡ್ತಾಳೆ.